ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ಮದುವೆ ಆಗಿರೋವಂಥವ್ರು ಹೆಂಗಿದ್ದಾರೆ ಮತ್ತು ಆಮೇಲೆ ಈ ಬ್ಯಾಚುಲರ್ ಲೈಫ್ ಹೆಂಗಿದೆ ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಮತ್ತು ಇವತ್ತಿನ ಸೊಸೈಟಿನಲ್ಲಿ ಏನೇನು ನಡೀತಿದೆ ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಮತ್ತು ಅದಾದಮೇಲೆ ಕೆಲವೊಬ್ಬರು ಬ್ಯಾಚುಲರ್ಗಳು ಏನು ಅಂದ್ಕೊಂಬಿಟ್ಟಿರ್ತಾರೆ ಅಂತಂದರೆ, ಈ ಮದುವೆ ಆಗಿರೋರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಮತ್ತು ಅದಾದಮೇಲೆ ಅವ್ರ ಲೈಫ್ ಹೆಂಗೆ ಲೀಡ್ ಮಾಡ್ತಿದ್ದಾರೆ, ಆಮೇಲೆ ನಾವು ನೋಡಿದ್ರೆ ಹಿಂಗಿದ್ದೀವಿ, ಸಿಂಗಲ್ ಆಗಿದ್ದೀವಿ, ನಾವು ನೋಡಿದ್ರೆ ಯಾವುದೇ ಎಂಜಾಯ್ಮೆಂಟ್ ಸಿಗ್ತಿಲ್ಲ, ಆಮೇಲೆ ಯಾವುದೇ ರೀತಿ ಹ್ಯಾಪಿ ಇಲ್ಲ, ನಮ್ಮದೊಂಥರ ಖಾಲಿ ಜೀವನ, ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತಾರೆ. ಮತ್ತು ಅದಾದಮೇಲೆ ಈ ಮದುವೆ ಆಗಿರೋರು ಯಾವ ರೀತಿ ಇರ್ತಾರೆ ಅಂತಂದರೆ, ಮೊದಲು ಚೆನ್ನಾಗಿರ್ತಾರೆ, ಮತ್ತು ಆಮೇಲೆ ಅವ್ರದ್ದು ಅನೇಕ ಸಮಸ್ಯೆಗಳು ಕೂಡ ಬರ್ತಿರುತ್ತೆ. ಮತ್ತು ಅವರು ಕೂಡ ನೆಮ್ಮದಿಯಾಗಿರೋದಿಲ್ಲ. ಹೊರಗಿನ ಜಗತ್ತು ಏನು ಅಂದ್ಕೊಂಡ್ಬಿಟ್ಟಿರುತ್ತಂದರೆ, ಈ ಬ್ಯಾಚುಲರ್ಗಳಾಗಲಿ, ಬೇರೆ ಬೇರೆಯವರಾಗಲಿ, ಈ ಸಂಬಂಧಿಕರಾಗಲಿ, ಈ ಮದುವೆ ಆಗಿರೋರು ತುಂಬ ಚೆನ್ನಾಗಿದ್ದಾರೆ, ಅವರೇನು ಆರಾಮಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ, ಹೆಂಗೋ ಅವ್ರು ಮದುವೆ ಆಗೋಯ್ತು, ಇನ್ಮೇಲಿಂದ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತಾರೆ. ಏನಾಗ್ಬಿಟ್ಟಿದೆ ಅಂದರೆ, ಇವಾಗಿನ ಸೊಸೈಟಿನಲ್ಲಿ ಬ್ಯಾಚುಲರ್ಗಳು ಮದುವೆ ಲೈಫ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಮದುವೆ ಆಗಿರೋರು ಸಿಂಗಲ್ ಲೈಫ್ ಚೆನ್ನಾಗಿದೆ ಅಂತ ಹೇಳ್ಕೊಂತಾರೆ. ಮತ್ತು ಆಮೇಲೆ ಈ ಸಿಂಗಲ್ ಇರೋರು ತಾವು ಹಂಗೆ ನೆಮ್ಮದಿಯಾಗಿದ್ದೀವಲ್ಲ ಅಂತ ಅವರು ಕೂಡ ಸುಮ್ಮನೆ ಇರೋದಿಲ್ಲ. ಈ ಮದುವೆ ಆಗಿರೋರು ನಾವು ಯಾಕಾದ್ರೂ ಮದುವೆ ಆಗಿದ್ದೀನಿ ಅಂತ ಅಂದ್ಕೊಂಡು ನಾನು ಸಿಂಗಲ್ ಆಗಿದ್ದಿದ್ರೆ ಚೆನ್ನಾಗಿರೋದಂತ ಅವ್ರು ಅಂದ್ಕೊಂಡಿರ್ತಾರೆ. ಹಿಂಗಾಗ್ಬಿಟ್ಟಿದೆ ಇವಾಗಿನ ಸಿಚುವೇಷನಲ್ಲಿ. ಆದರೆ ಮೊದಲು ಏನಂತಂದರೆ, ಈ ಬ್ಯಾಚುಲರ್ ಲೈಫ್ ಇದೆಯಲ್ಲ, ಅದೇ ಒಂಥರ ನೆಮ್ಮದಿಯಾಗಿರೋಂಥ ಲೈಫು. ಅಲ್ಲಿ ಏನಾಗಿದೆ ಅಂದರೆ, ಯಾವುದೇ ರೀತಿ ಒತ್ತಡ ಇರೋದಿಲ್ಲ, ಮತ್ತು ಅದಾದಮೇಲೆ ಅಲ್ಲಿ ನಮಗೆ ಯಾವುದೇ ರೀತಿ ಹೇಳುವಂಥವರು ಯಾರೂ ಇರೋದಿಲ್ಲ. ನಮಗೆ ತುಂಬ ಸ್ವತಂತ್ರ ಇರುತ್ತೆ, ನಾವು ಏನು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಮತ್ತು ಆಮೇಲೆ ಇಷ್ಟ ಬಂದಿದ್ದ ಕಡೆ ಟ್ರಿಪ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಮದುವೆ ಆದರೆ ಹಂಗಲ್ಲ. ಮದುವೆ ಆದಮೇಲೆ ನಾವು ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಮದುವೆ ಆದಮೇಲೆ ನಮಗೆ ಕರೆಕ್ಟಾಗಿರೋಂತಹ ಪಾರ್ಟ್ನರ್ ಸಿಕ್ಕಿದ್ರೆ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ಬೋದು. ಅದನ್ನು ಬಿಟ್ಬಿಟ್ಟು ಏನಾರ ಪಾರ್ಟ್ನರ್ ಆಯ್ಕೆ ತಪ್ಪಾಯಿತು ಅಂದರೆ ಆ ಮದುವೆ ಆಗಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ, ಅದು ಕೂಡ ಡೈವರ್ಸ್ ಆಗುತ್ತೆ. ಆಮೇಲೆ ಅದು ಕೂಡ ಜಾಸ್ತಿ ದಿನ ಉಳಿಯೋದಿಲ್ಲ. ಮತ್ತು ಆಮೇಲೆ ಕೆಲವೊಬ್ಬರು ಅಂಥ ಕೆಟ್ಟ ಸಂಗಾತಿಗಳು ಸಿಕ್ಬಿಟ್ಟು ಅವ್ರ ನೆಮ್ಮದಿಗಳು ಕೂಡ ಹಾಳು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೊಬ್ಬರು ಮರ್ಯಾದೆಗೋಸ್ಕರ ಎಲ್ಲ ಹಂಚ್ಕೊಂಡು ಬಾಳ್ವೆಗಳನ್ನ ಮಾಡ್ತಿದ್ದಾರೆ. ಹಂಗಾಗಿ ಏನಾಗಿದೆ ಅಂತಂದರೆ, ನಾವು ಕರೆಕ್ಟಾಗಿ ಮದುವೆ ಆಗಿ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರೆ ಹೆಂಗೋ ಇರೋದ್ರಲ್ಲಿ ಜೀವನ ಮಾಡ್ಕೊಂಡೋಗಿ ಒಂದು ಇದಾಗುತ್ತೆ. ಅದನ್ನು ಬಿಟ್ಟು ಪಾರ್ಟ್ನರ್ ತಪ್ಪಾಗಿ ಸಿಕ್ಕಿದ್ರೆ ಇರೋ ಲೈಫ್ ಕೂಡ ಹಾಳಾಗಿ, ಮತ್ತು ಆಮೇಲೆ ನೆಮ್ಮದಿ ಕೂಡ ಹಾಳಾಗಿ ಒಂದಿನ ಸತ್ತೋಗ್ಬೇಕಾಗುತ್ತೆ. ಅದಕ್ಕೆ ಏನಂತಂದರೆ, ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಂಬೋದ್ರಲ್ಲಿ ಯಾವಾಗಲೂ ನಾವು ಕರೆಕ್ಟಾಗಿರಬೇಕು. ಇದನ್ನೇನಾದ್ರು ನಾವು ಎಡಗ್ಬಿಟ್ಟಂದರೆ ತುಂಬ ಕಷ್ಟ ಆಗುತ್ತೆ. ಈ ಸಿಂಗಲ್ ಲೈಫ್ ಇದೆಯಲ್ಲ, ಅದೇ ಒಂಥರ ಬೆಸ್ಟ್ ಲೈಫ್ ಅಂತ ಹೇಳ್ಬೋದು. ಈ ಕೆಟ್ಟ ಪಾರ್ಟ್ನರ್ ಸಿಕ್ಬಿಟ್ಟು